ಲಿಂಗಾಯ ನಮಃ. ಬಸವ ಮಾರ್ಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ಶರಣು ಶರಣಾರ್ಥಿಗಳು. ಈಗಾಗಲೇ ಉತ್ತರ ಭಾರತದ ಪ್ರಯಾಗದ ಕುಂಭಮೇಳದಲ್ಲಿ ಬಹಳಷ್ಟು ಜನ ಮಿಂದೆದ್ದು ಬಂದಿದ್ದಾರೆ. ಬಹುಶಃ ಅವರು ಅಲ್ಲಿ ಹೋಗಿ ಬಂದವರ ಸಂಖ್ಯೆ ಗಮನಿಸುವುದಾಗಿದ್ದರೆ ಇಡೀ ಭಾರತ ಹೆಚ್ಚು ಕಡಿಮೆ ಪವಿತ್ರ ಆದಂತೆ ಆಗಿದೆ. ಇನ್ನು 12 ವರ್ಷಗಳವರೆಗೂ ಅಥವಾ 144 ವರ್ಷವರೆಗೂ ಅವರು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ನಡೀತದೆ. ಯಾಕಂದ್ರೆ ಇವತ್ತು ನಮ್ಮ ದೇಶದ ನಂಬಿಕೆಯಂತೆ ಅವೆಲ್ಲವುಗಳು ರಿನ್ಯೂವಲ್ ಆಗಿಬಿಟ್ಟು ಈಗ ಇದು ಸಾಲದೆಂಬಂತೆ ಚುನಾವಣೆ ಕೂಡ, ದಿಲ್ಲಿಯ ಚುನಾವಣೆ ಕೂಡ ಗೆದ್ದಾಯ್ತು. ಇನ್ನೇನಿದ್ರು ಉತ್ತರ ಪ್ರದೇಶದ ಚುನಾವಣೆ, ಆ ಚುನಾವಣೆಯು ಗೆಲ್ಲುವ ಎಲ್ಲ ಸೂಚನೆಗಳು ಈಗ ಸಿಕ್ಬಿಟ್ಟಿವೆ. ಜನ ಈಗ ತಮ್ಮ ಊರಿಗೆ ಬಂದು ಎಲ್ಲ ಡಾಕ್ಟರ್ ಹತ್ರ ಹೋಗಿ, ಚರ್ಮ ರೋಗದ ವೈದ್ಯರ ಹತ್ರ ಹೋಗಿ ತಮ್ಮ ಮೈ ತುರಿಕೆಗೆ ಕಾರಣಗಳೇನು, ಯಾಕೆ ಸರ್ ಈ ರೋಗ ಬರ್ತಾ ಇದೆ, ಮೈ ತಿಂಡಿ ಕೊಡ್ತಾ ಇದೆ ಅಂತ ಈಗಾಗಲೇ ಕೇಳ್ತಾ ಇದ್ದಾರಂತ ಅನೇಕ ವೈದ್ಯರು ನನ್ನೊಡನೆ ಮಾತನಾಡಿದ್ದಾರೆ. ಬಹುಶಃ ಇದೆಲ್ಲ ಕುಂಭಮೇಳದ ಪರಿಣಾಮವೋ ಅಥವಾ ಪ್ರಸಾದವೋ ಆದರೂ ಆಗಿರಬಹುದು. ಆಮೇಲೆ ಕೃಷ್ಣಯ್ಯ ಶೆಟ್ಟಿ ಅಂತ ನಿಮ್ಗೆ ಗೊತ್ತೇ ಇದೆ. ಅವತ್ತು ಕರ್ನಾಟಕದ ರಾಜ್ಯದಲ್ಲಿ ಒಬ್ಬ ಈ ಮಂತ್ರಿ ಜೈಲು ಪಾಲಾಗುವ ಸಂದರ್ಭ ಬಂದೋಯ್ತು. ಇನ್ನೊಮ್ಮೆ ಈ ಮನುಷ್ಯ ಗಂಗಾ ಜಲವನ್ನು ತಗೊಂಡು ಬಂದು ಟ್ಯಾಂಕರ್ಲಿಂದ ಮನೆಮನೆಗೂ ಈ ಗಂಗಾ ಜಲವನ್ನು ಹಂಚಿದ್ದ. ಗಂಗಾ ಜಲ ಎಷ್ಟು ಪವಿತ್ರ ಇದೆ ಅಂತ ಅನ್ನೋದನ್ನ ಅನೇಕ ಸಾಮಾಜಿಕ ಜಾಲತಾಣದ ವಿಡಿಯೋಗಳಲ್ಲಿ ನಾವು ನೋಡಿಬಿಟ್ಟಿದ್ದೇವೆ. ಈ ಮಾಧ್ಯಮಗಳೇನಿಲ್ಲವಲ್ಲ, ಈ ಮಾಧ್ಯಮಗಳು ಮಾರಾಟಗೊಂಡಿವೆ. ಮಾರಾಟಗೊಂಡ ಮಾಧ್ಯಮಗಳಿಂದಾಗಿ ಇಡೀ ಜನಸಮೂಹ ಒಂಥರ ಸಮೂಹ ಸನ್ನಿಗೆ ಒಳಗಾಗಿ ಭಾರತದ ಮೂಲೆ ಮೂಲೆಗಳಿಂದ ಆ ಪ್ರಯೋಗಕ್ಕೆ ಹೋಯಿತು. ಸಹಜವಾಗಿ ಅಷ್ಟು ಜನ ದಾಂಗುಳಿಟ್ಟು ಹೋಗುವಾಗ ಅಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಹಜವಾಗಿ ಅಲ್ಲಿ ಬಹಿರ್ದೇಶಿಗಾಗಿ ಬಯಲನ್ನೇ ಆಶ್ರಯಿಸಬೇಕಾದ ಸಂದರ್ಭ, ಮೂತ್ರಕ್ಕಾಗಿ ಬಯಲನ್ನೇ ಆಶ್ರಯಿಸಬೇಕಾದ ಸಂದರ್ಭಗಳು ಉಂಟಾಗ್ತವೆ. ಬಯಲನ್ನೇ ಆಶ್ರಯಿಸುವ ಸಂದರ್ಭ ಉಂಟಾದಾಗ ಸಹಜವಾಗಿ ಅವು ಮತ್ತೆ ಗಂಗೆ ಸೇರ್ಲೇಬೇಕಲ್ಲ, ಯಮುನೆಯನ್ನ ಸೇರ್ಲೇಬೇಕಲ್ಲ. ಗಂಗೆ ಯಮುನೆಯನ್ನು ಸೇರಿದ ಆ ಮಲಮೂತ್ರಗಳು ಎಲ್ಲರನ್ನ ಬಹುತೇಕವಾಗಿ ಪವಿತ್ರಗೊಳಿಸಿವೆ. ಅದರಲ್ಲಿ 2 ಮಾತುಗಳಿಲ್ಲ. ಪಾಪ ಬಹಳ ಜನ ಪವಿತ್ರರಾಗಿ ಪುನೀತರಾಗಿ ಬಂದರು. ಇದರಲ್ಲಿ ಟ್ಯಾಕ್ಸಿ ಮಾಲೀಕರು, ರೈಲ್ವೆಗಳು, ಏರ್ ಟಿಕೆಟ್ ಗಗನಕ್ಕೇರಿತ್ತು, ಗಗನಚುಂಬಿ ಅಂತ ಮೇಲೆ ಏರಿಬಿಟ್ಟಿತ್ತು. ಅವೆಲ್ಲವನ್ನು ಕೊಟ್ಟು ಪುಣ್ಯವನ್ನ ಸಂಗ್ರಹಿಸಿಕೊಂಡು ಬಂದರು. ಅವರೆಲ್ಲರೂ ಧನ್ಯರಾಗಿದ್ದಾರೆ. ಇನ್ನೇನವರು ಮನೆ ಸೇರ್ತಾ ಇದ್ದಾರೆ ಅನ್ನುವಾಗ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದವರು ಸುಮ್ಮನಿರ್ಲಿಕ್ಕೆ ಸಾಧ್ಯನಾ? ಆ ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಮಹಾಕುಂಭ ಮೇಳಕ್ಕೆ ಹೋದ್ರು. ಅವರು ಒಬ್ಬರೇ ಹೋಗ್ಲಿಲ್ಲ, ಅವ್ರ ಜೊತೆಗೆ ತಮ್ಮ ಮಡದಿಯನ್ನು ಕರ್ಕೊಂಡು ಹೋದ್ರು. ಮಗಳಂತೂ ಮೊದಲೇ ಹೋಗಿ ಬಂದಿದ್ದು, ಜೊತೆಗೆ ಒಬ್ಬ ಗುರುಗಳನ್ನು ಕರ್ಕೊಂಡು ಹೋದ್ರು. ಆ ಗುರುಗಳಿಂದ ಕರ್ಕೊಂಡು ಹೋಗಿ ಆ ಕುಂಭ ಮೇಳದಲ್ಲಿ ಭಾಗವಹಿಸಿ ಆರತಿ ಮೂಲಕ ತಟ್ಟೆಯನ್ನು ಎತ್ತಿಕೊಂಡು ಆ ಗುರುಗಳ ಮೂಲಕ ತಲೆ ಮೇಲೆ ನೀರು ಹಾಕೊಂಡ್ರು. ಇದು ಸ್ಪೆಷಲ್. ಎಲ್ಲರೂ ಗುರುಗಳು ಕರ್ಕೊಂಡು ಹೋಗ್ಲಿಲ್ಲ, ಆದ್ರೆ ಇವರು ಸ್ಪೆಷಲ್ ಆಗಿ ಗುರುಗಳು ಕರ್ಕೊಂಡು ಹೋಗಿ ಆ ಗುರುಗಳ ಆಣತಿಯಂತೆ ಎಲ್ಲವನ್ನ ಮಾಡಿದ್ರು. ಬಹುಶಃ ಇನ್ಮೇಲೆ ಅವರು ಮುಖ್ಯಮಂತ್ರಿ ಆದ್ರೂ ಆಗಬಹುದು. ಯಾಕಂದ್ರೆ ಇದೆಲ್ಲ ಆ ಗಂಗೆ ಆ ಮೈಲಿಯನ್ನು ತೊಳೆದ್ಬಿಟ್ರು. ಗಂಗೆ ಆ ಇವರ ಮನಸ್ಸಿನ ಅಥವಾ ಹೊರಗಿನ ಮೈಲಿಗೆಯನ್ನು ತೊಳೆದ್ಬಿಟ್ಲು. ಇನ್ನು ಮುಖ್ಯಮಂತ್ರಿ ಆದ್ರೂ ಆಶ್ಚರ್ಯ ಇಲ್ಲ. ನಮ್ಮ ಸಿದ್ದರಾಮಯ್ಯನವರು ಅವ್ರಿಗೆ ಯಾರೋ ಪ್ರಶ್ನೆ ಕೇಳ್ತಾರೆ, ನೀವು ಹೋಗಲ್ಲ ಅಥವಾ ನಿಮ್ಗೆ ನಂಬಿಕೆ, ನಾ ಎಲ್ಲಿ ಹೋಲ್ಬಿಡ್ರಿ, ನಾನು ಬಸವಣ್ಣವ್ರ ಬಗ್ಗೆ ನಂಬಿಕೆ ಇರೋನು ಅಂತ ಹೇಳಿ ಅವರು ಅಲ್ಲಿಂದ ಜಾರಿ ಕೊಡ್ತಾರೆ. ಬಸವಣ್ಣವ್ರ ಬಗ್ಗೆ ನಂಬಿಕೆ ಇರೋದ್ರ ಅರ್ಥ ವೈಜ್ಞಾನಿಕ ವೈಚಾರಿಕವಾದಂಥ ಚಿಂತನೆಗಳನ್ನ ಬಲ್ಲಂತವ ನಾನು, ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನಿರಾಕರಣೆ ಕೂಡ ಅವರ ಧ್ವನಿಯಲ್ಲಿದೆ. ಇವತ್ತಿನ ಪತ್ರಿಕೆ ತೆಗೆದು ನೋಡಿದಾಗ ನನಗೆ ಗಾಬರಿ ಆಯಿತು. ಆಶ್ಚರ್ಯನ ಆಗೋದಿಲ್ಲ. ಗಾಬರಿನೂ ಬಹುಶಃ ಗಾಬರಿ ಪಟ್ಟುಕೊಳ್ಳುವಂಥದ್ದು ಅಲ್ಲ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಿರುಮಕೂಡಲು ಅಲ್ಲಿ ಕೂಡ 10 ಮತ್ತು 11 3 ದಿನಗಳವರೆಗೂ ಅಲ್ಲಿ ಕುಂಭಮೇಳ ನಡೀತಂತೆ. ನೋಡಿ, ಅಲ್ಲಿ ಕುಂಭಮೇಳ, ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕುಂಭಮೇಳ ಆಯಿತು, ಇನ್ನು ರಾಜ್ಯ ಮಟ್ಟದಲ್ಲಿ ಕುಂಭಮೇಳ ಶುರು. ರಾಜಕೀಯ ಪಕ್ಷಗಳಿಗೆ ಇದೊಂದು ರಸಗವಳ. ಜನರನ್ನ ಮಾನಸಿಕವಾಗಿ ಮತಿಭ್ರಮಣೆಗೆ ದೂಡಿ, ಜನರನ್ನ ಭಾವನಾತ್ಮಕವಾಗಿ ಅವರು ಯಾವುದೋ ಕೆಲಸಗಳಲ್ಲಿ ತೊಡಗುವಂತೆ ಮಾಡಿ ತಮ್ಮ ಇಚ್ಛೆಯನ್ನು ಪೂರೈಸಿಕೋದು. ಈ ತಂತ್ರವನ್ನ ಅಂದಿನಿಂದ ಇಂದಿನವರೆಗೂ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ರಾಜಕಾರಣಿಗಳು ಅದಕ್ಕೆ ಹೊರತಲ್ಲ, ಅವತ್ತಿನ ರಾಜ ಮಹಾರಾಜರೇ ಅದನ್ನು ಮಾಡಿದ್ದಾರೆ. ಅಂದಮೇಲೆ ಪಾಪ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ರಾಜ ಮಹಾರಾಜರು ಮಾಡ್ಬೇಕಲ್ಲ. ಹಾಗಾಗಿ ಇವರು ಕೂಡ ಇದನ್ನ ಮಾಡ್ತಾ ಇದ್ದಾರೆ.
ಇಲ್ಲಿ ತ್ರಿವೇಣಿ ಸಂಗಮ ಇದೆ ಅಂತೆ, ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ ಅಂತ. ಈ ಮೂರುಗಳ ತ್ರಿವೇಣಿ ಸಂಗಮ ಮಾಡಿಬಿಟ್ರೆ ಬಹುಶಃ ಇವರು ಪಾಪನೂ ಕೂಡ ಇಲ್ಲಿ ತೊಳೆದು ಹೋಗೋ ಸಾಧ್ಯತೆ ಇದೆ. ಇನ್ನು ಎಲ್ಲರೂ ಅಲ್ಲಿ ಬನ್ನಿ 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 ಅಂತ ಇವರು ಕಾಂಗ್ರೆಸ್ ಪಕ್ಷದವರು ಕರಿತಾ ಇದ್ದಾರೆ. ಅನೇಕ ಪೋಸ್ಟರ್ಗಳನ್ನು ಕೂಡ ಅವರು ಮಾಡಿಸಿದ್ದಾರೆ. ಇವರು ಬಹುಶಃ ಶೌಚಾಲಯ ವ್ಯವಸ್ಥೆ ಅದು ಮಾಡಿರೋಲ್ಲ ಗೊತ್ತಿಲ್ಲ. ಮಾಡಿಲ್ಲದೆ ಇದ್ರೆ ಈ ತ್ರಿವೇಣಿ ಸಂಗಮದಾಗಿರ್ತಕ್ಕಂಥ ಕಾವೇರಿ, ಕಪಿಲ ಇತ್ಯಾದಿ ನದಿಗಳೆಲ್ಲ ಇವು ಖಂಡಿತವಾಗಿ ಇವನು ಕೂಡ ಸಂಪೂರ್ಣ ಪವಿತ್ರಗೊಳ್ಳುತ್ತವೆ. ಅದರಲ್ಲಿ ಎರಡು ಮಾತುಗಳಿಲ್ಲ. ಇವುಗಳ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ಈ ಉತ್ತರಾಖಂಡದ ಪ್ರಯಾಗ್ನ ವೆಬ್ಸೈಟ್ ಅನ್ನು ನೋಡಿದ್ರೆ 144 ವರ್ಷಗಳಾಗಿಲ್ಲ ಅಂತ ಅದು ಹೇಳ್ತದೆ. ಬಹುಶಃ ಅದು ಹೇಳ್ತದೋ ಅದು ಅಪ್ಡೇಟ್ ಆಗಿಲ್ಲೋ ಗೊತ್ತಿಲ್ಲ. 144 ವರ್ಷ ಆಗದೆ ಕೂಡ ಮುಂಚೆಯೂ ಮಾಡಬಹುದು ಅಂತ ಅನ್ನೋದನ್ನ ನಮ್ಮ ಮೋದಿ ಅವರು ನಮಗೆ ತೋರಿಸಿಕೊಟ್ರು. ಪಾಪ ಎಷ್ಟು ಸಲ ಮುಣಿಗಿ ಎದ್ದರ್ರಿ ಅದರಲ್ಲಿ. ಅದನ್ನ ನೋಡಿ ನಮಗೆ ಒಂಥರ ವ್ಯಥೆ ಆಗ್ತಿತ್ತು. ಇಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಆ ಕಸರತ್ತು ಮಾಡೋ ಅವಶ್ಯಕತೆ ಇತ್ತೆ ಅಂತ. ಆದ್ರೆ ನಮ್ಮ ರಂಗಣ್ಣ ಅದಲ್ಲ, ಪಬ್ಲಿಕ್ ರಂಗಣ್ಣ, ಅಯ್ಯೋ ಉರ್ಕೊಂಡದ್ದು ಒಂದೇ ಸ್ವರ, ಇನ್ನೇನು ಕೈ ಬೈ ಹಚ್ಚು ಅಂದ್ರೆ ಉಳಿದಿತ್ತು ಪಾಪ ಅದಕ್ಕೆ. ಆತ ಎಷ್ಟು ಹೆಚ್ಚು ಹೇಳಿ ಕೇಳಿ ಸಂಧ್ಯಾ ವಂದನೆ ಮಾಡುವಂತಹ ವ್ಯಕ್ತಿ. ಸಂಧ್ಯಾ ವಂದನೆ ಹಂಗೆಲ್ಲ ಮಾಡಿದ್ರೆ ನಡೀತೈತಾ? ಸಾಧ್ಯನಿಲ್ಲ. ಅದು ಮೋದಿಯವರಾಗಿರ್ಲಿ, ಈ ದೇಶದ ರಾಷ್ಟ್ರಪತಿ ಆಗಿರ್ಲಿ, ಅವರೆಲ್ಲ ಹೇಳಿದ್ರು ಅದು ನಮ್ಮ ರಂಗಣ್ಣ ಕೇಳಲ್ಲ. ಆತ ಒಂದೇ ಸಮನೆ ಉರ್ಕೊಂಡ್ಬಿಟ್ಟ. ಒಂದೇ ಸಮನೆ. ಯಾಕೆ ಗೊತ್ತಾ? ಮೋದಿಯವರು ಶೂದ್ರನಾದ ಮೋದಿಗೆ ಸರಿಯಾಗಿ ಸಂಧ್ಯಾ ವಂದನೆ ಮಾಡೋದಾಗ್ಲಿ, ನೀರಲ್ಲಿ ಮುಳುಗೋದಾಗ್ಲಿ ಗೊತ್ತಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಉರ್ಕೊಂಡ್ ಬಿಟ್ಟ ನಮ್ಮ ರಂಗಣ್ಣ. ಇರ್ಲಿ. ಈಗ ಬಸವಣ್ಣವರ ಒಂದು ವಚನವನ್ನು ನೋಡೋಣ. ಅಜ್ಞಾನದಿಂದ ಹುಟ್ಟಿತ್ತು ಅಹಂಕಾರ ಮಮತೆ, ಅಜ್ಞಾನದಿಂದ ಹುಟ್ಟಿತ್ತು ಅಹಂ ಮಮತೆ, ಅಜ್ಞಾನದಿಂದ ಹುಟ್ಟಿತ್ತು ಮನಸಂಚಲನೆ, ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯ ಉದ್ರೇಕ, ಅಜ್ಞಾನದಿಂದ ಹುಟ್ಟಿತ್ತು ದೇಹ ಮೋಹ, ಅಜ್ಞಾನದಿಂದ ಹುಟ್ಟಿತ್ತು ಅತಿ ಆಕಾಂಕ್ಷೆ, ಅಜ್ಞಾನದಿಂದ ಹುಟ್ಟಿತ್ತು ತ್ರಿವಿಧ ಮಲ, ಅಜ್ಞಾನದಿಂದ ಹುಟ್ಟಿತ್ತು ಸಂಸಾರ, ಅಜ್ಞಾನದಿಂದ ಹುಟ್ಟಿತ್ತು ರಾಗ ದ್ವೇಷ, ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ಪ್ರಪಂಚ, ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ದುಃಖ. ಕೂಡಲ ಸಂಗಮ ದೇವ, ಈ ಅಜ್ಞಾನ ಭ್ರಮೆಯ ಕೆಡಿಸಿದಲ್ಲದೆ ಕೂಡಲ ಸಂಗಮ ದೇವ ಕಾಣಬಾರದಯ್ಯ ಅಂತ. ಈ ಅಜ್ಞಾನದಿಂದಲೇ ಇವೆಲ್ಲವೂ ಕೆಲಸಗಳು ನಡೆದಿವೆ. ಈ ಅಜ್ಞಾನಗಳಿಂದ ನಾವು ಹೊರಗೆ ಬರೋದು ಯಾವಾಗೋ ನನಗೆ ಅರ್ಥ ಆಗ್ತಿಲ್ಲ. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಅಂತ ಹೇಳಿಬಿಟ್ರು, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಇರತಕ್ಕಂಥ ಶಿಶು ಜ್ಞಾನ ಇದೆ, ಆದ್ರೆ ತೊಟ್ಟಿಲಲ್ಲಿ ಅಜ್ಞಾನ ಇದೆ. ನೇಣ ಕಟ್ಟಿ ಸಕಲ ವೇದ ಶಾಸ್ತ್ರವೆಂಬ ನೇಣು ಕಟ್ಟಿ, ನೇಣು ಅಂತ ಹೇಳ್ತಾರೆ, ಅಲ್ಲಿ ಬಹಳ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾರೆ ಅಲ್ಲಮ ಪ್ರಭುಗಳು. ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಭ್ರಾಂತಿಗೆ ಒಳಗಾಗಿದ್ದಾಳೆ ತಾಯಿ. ಸಕಲ ವೇದ ಶಾಸ್ತ್ರಗಳನ್ನು ಅನುಸರಿಸುವುದರಿಂದ, ಪುರಾಣಗಳನ್ನು ಕೇಳುವುದರಿಂದ ಇಂತಿಂತಗಳು ನಿನಗೆ ಇಲ್ಲವಾಗ್ತವೆ ಅಂತ ನಮ್ಮ ಭ್ರಮೆಯಲ್ಲಿ ನಮ್ಮನ್ನು ತೂಗ್ತಾ ಇದ್ದಾಳೆ. ಅದು ಹೇಳೇ ಅಜ್ಞಾನದ ತೊಟ್ಟಿಲು. ಅದಕ್ಕೆ ವೇದಶಾಸ್ತ್ರಗಳ ಉರುಳು ಬೇರೆ, ಅದನ್ನ ಜೋಗುಳ ಹಾಡ್ತಾ ಇದ್ದಾಳೆ ಭ್ರಾಂತಿ ಎಂಬ ತಾಯಿ. ಅದಕ್ಕೆ ಹೇಳ್ತಾರೆ ಅಲ್ಲಮ ಪ್ರಭುಗಳು, ಈ ನೇಣ ಹರಿದು, ಯಾವ ನೇಣು? ವೇದ ಶಾಸ್ತ್ರ ಆಗಮ ಪುರಾಣಗಳ ನೇಣ ಹರಿದು, ಆಮೇಲೆ ಈ ತೊಟ್ಟಿಲ ಮುರಿದು, ಅಜ್ಞಾನ ತೊಟ್ಟಿಲು ಮುರಿಬೇಕಂತೆ. ಆಮೇಲೆ ತಾಯಿಯ ಜೋಗಳ ನಿಲ್ಬೇಕಂತೆ. ಯಾವುದು ಭ್ರಮೆಯ ಜೋಗಳ ನಿಂತಾಗ ಮಾತ್ರ ವಾಸ್ತವದ ಸ್ಥಿತಿ ಅರ್ಥ ಆಗ್ತಂತ ಹೇಳ್ತಾರೆ. ಈ ವಾಸ್ತವದ ಸ್ಥಿತಿ ನಮ್ಮ ಜನಗಳಿಗೆ ಎಂದು ಅರ್ಥ ಆಗ್ತದೋ ಗೊತ್ತಿಲ್ಲ. ಅರ್ಥ ಆಗದೇ ಇರುವ ಕಾರಣಕ್ಕಾಗಿ ಪುರೋಹಿತಶಾಹಿ ವ್ಯವಸ್ಥೆ ನಮ್ಮನ್ನ ದುರ್ಬಳಕೆ ಮಾಡ್ತಾ ಇದೆ. ನೀರಲ್ಲಿ ಮಿಂದೆದ್ದು ಬಂದ್ರೆ ಏನೇನೋ ಪವಿತ್ರ ಆಗ್ತದೆ ಅಂತ ಹೇಳ್ತಾರಲ್ಲ, ಇವರ ಮಾತುಗಳನ್ನು ಕೇಳಿ ಏನ್ ಮಾಡ್ಬೇಕು ಎಂಬುದು ಅರ್ಥ ಆಗ್ತಾ ಇಲ್ಲ. ಇವರ ನಡತೆಗಳು, ಮಾತುಗಳು ತುಂಬಾ ವಿಚಿತ್ರ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಬಸವಣ್ಣವ್ರು ಮತ್ತೆ ಅಲ್ಲಿಗೆ ಹೋಗ್ಬೇಕಾಗ್ತದೆ ನಾವು. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ನಿಮಗೆ ಎಲ್ಲ ನಂಬಿಸಿದಂತಹ ಈ ಜನಗಳು ಎಷ್ಟು % ಜನಗಳು ಅಲ್ಲಿ ಹೋಗಿ ಮುಳುಗಿದರ್ರಿ? ಅವ್ರಿಗಿರೋ ವ್ಯವಸ್ಥೆ ಏನು, ನಿಮಗಿರೋ ವ್ಯವಸ್ಥೆ ಏನು? VIP ಗಳಿಗೆ ಇರತಕ್ಕಂಥ ವ್ಯವಸ್ಥೆ ಏನು, VVIPಗಳಿಗೆ ನಿಮಗಿರೋ ವ್ಯವಸ್ಥೆ ಏನು? ಕಾಲ್ ತುಳಿತಕ್ಕೆ ಎಷ್ಟು ಜನ ಹತರಾಗಿ ಹೋದ್ರಲ್ಲ, ಮೃತ್ಯು ಕೂಪಕ್ಕೆ ತಳ್ಳಿದ್ರಲ್ಲ. ಎಷ್ಟೋ ಜನ ಅಲ್ಲಿಂದ ವಾಪಸ್ ಬರುವಾಗ ಆಕ್ಸಿಡೆಂಟ್ ಸತ್ರಲ್ಲ, ಇಲ್ಲಿಂದ ಹೋಗುವಾಗ ಸತ್ರಲ್ಲ. ಅವರಿಗೆ ಸದ್ಗತಿ ಕೊಡೋರು ಯಾರು? ಹೇಳಿದ್ರು ಒಬ್ಬರು ಪುಣ್ಯಾತ್ಮ, ಅವರಿಗೆ ಮುಕ್ತಿ ಸಿಕ್ಕಿದಂತೆ, ಸೀದಾ ನೇರ ಸ್ವರ್ಗಕ್ಕೆ ಹೋಗಿದ್ದರಂತೆ. ಎಂಥ ಕೆಟ್ಟ ಮಾತನಾಡ್ತೀರಿ ನೀವೆಲ್ಲ. ನಿಮ್ಮ ಮನೆಯಲ್ಲಿ ಯಾರಾದರೂ ಒಂದು ಮಗು ಸತ್ತಿದ್ರೆ ನಿಮಗೆ ಆ ನೋವು ಆಗ್ತಿತ್ತು. ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ನಿಮಗೆ ಅವರ ನೋವು ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನೀವು ಮನುಷ್ಯರಲ್ಲ, ಮನುಷ್ಯ ರೂಪದ ರಾಕ್ಷಸರು.
ಬಹುಶಃ ಇದನ್ನ ಮಾತನ್ನ ನಾನು ಹೇಳಲೇಬೇಕಾಗಿದೆ. ನಿಮಗೆ ಕರುಣೆ ಅನ್ನೋದಿದೇನ್ರಿ? ಪ್ರೀತಿ ಇದೆಯೇನ್ರಿ? ಕರುಣೆ ಇಲ್ಲ, ಪ್ರೀತಿ ಇಲ್ಲ, ಮಮಕಾರ ಇಲ್ಲ. ನಿಮ್ಮ ಸ್ವಾರ್ಥಕ್ಕಾಗಿ ಜನಗಳನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದ್ದಿರಲ್ಲ, ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ರಿ? ಆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಕತೆ ಆಯ್ತು ನಿಮ್ದೆಲ್ಲ. ಜನಗಳನ್ನ ಒಂದ್ ಕಡೆ ಬಡಕಾಸಿ ಕರ್ಕೊಂಡು ಹೋಗಿ 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 ಅವರೆಲ್ಲರ ಅಜ್ಞಾನದ ಹೊಳೆಯಲ್ಲಿ ಮಿಂದು ಬರ್ಲಿಕ್ಕೆ ಸಾಧ್ಯ ಆಗುವಂಗೆ ಮಾಡಿಬಿಟ್ರಲ್ಲ. ಈ ದೇಶವನ್ನು ಯಾವ ಕಡೆ ಹೋಯ್ತಾ ಇದ್ದೀರಿ ನೀವೆಲ್ಲರೂ ಕೂಡಿ? ರಾಜಕಾರಣಿಗಳೇ, ಪುರೋಹಿತರೇ, ಈ ಜನಗಳು ಇವತ್ತು ಪ್ರಜ್ಞಾವಂತರ ಆಗಿಲ್ಲದೇ ಇರಬಹುದು. ಮುಂದೊಂದು ದಿನ ಅವರಿಗೆ ಬುದ್ಧಿ ಬಲಿತಾಗ, ಅವರ ಪ್ರಜ್ಞೆ ಮೂಡಿದಾಗ ನಿಮ್ಮನ್ನು ಖಂಡಿತ ತಿರಸ್ಕರಿಸ್ತಾರೆ. ನೀವು ನಾಚಿಗೆಟ್ಟು ಇಂಥ ಕೆಲಸಗಳನ್ನು ಮಾಡಿಸ್ತಾ ಇದ್ದೀರಲ್ಲ. ನಿಮಗೆ ಎಳ್ಳಷ್ಟು ಒಳಗಡೆ ಹೃದಯದಲ್ಲಿ ಧರ್ಮದ ಬಗ್ಗೆ ಕಾಳಜಿ ಇದೆಯಾ? ಧರ್ಮ ಅಂದ್ರೆ ಇನ್ನೇನಲ್ರಿ, ಒಬ್ಬರನ್ನ ಮತ್ತೊಬ್ಬರನ್ನ ಮೋಸದಿಂದ ಯಾವ ಕಡೆ ಸೆಳಿತಕ್ಕಂಥದ್ದಲ್ಲ. ಧರ್ಮ ಅಂದ್ರೆ ಪ್ರೀತಿ, ಧರ್ಮ ಅಂದ್ರೆ ಅಪ್ಪಿಕೊಳ್ಳುವುದು, ಧರ್ಮ ಅಂದ್ರೆ ಪರಸ್ಪರ ಗೌರವ ಕೊಡ್ತಕ್ಕಂಥದ್ದು, ಧರ್ಮ ಅಂದ್ರೆ ಅರಿವನ್ನು ನೀಡತಕ್ಕಂಥದ್ದು, ಧರ್ಮ ಅಂದ್ರೆ ವಿಜ್ಞಾನ. ಇದೆಲ್ಲವನ್ನ ಬಿಟ್ಟು ಧರ್ಮದ ಹೆಸರಿನಲ್ಲಿ ಅಧರ್ಮದ ಕೆಲಸ ಮಾಡ್ತಾ ಇದ್ರಿಲ್ಲ. ನಿಮಗೆ ಕೊಂಚವಾದರೂ ಮನುಷ್ಯತ್ವ ಇದೆಯಾ ಅಂತ ನನ್ನಂತ ಪ್ರಜ್ಞಾವಂತ ಬಹಳಷ್ಟು ಜನರು ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗೆ ಎಂದು ಅರಿವುಡ್ತದೋ ನನಗಂತೂ ಗೊತ್ತಾಗ್ತಿಲ್ಲ. ಹೋಗ್ಲಿ, ಈ ಜನಗಳಿಗಾದ್ರೂ ಪ್ರಜ್ಞೆ ಮೂಡ್ಲಿ ಅಂತ ಅನ್ನುವ ಭಾವನೆಗಾಗಿ ಈ ವಿಡಿಯೋ ಮಾಡಬೇಕಾಯ್ತು ಹೊರತಾಗಿ ಯಾರನ್ನು ಚುಚ್ಚಬೇಕು, ಯಾರನ್ನು ನಿಂದನೆಗೆ ಗುರಿಯಾಗಬೇಕು, ಯಾವ ಧರ್ಮವನ್ನು ಟೀಕಿಸಬೇಕು ಅಂತನ್ನುವ ಯಾವ ಉದ್ದೇಶಗಳು ನನ್ನೆಲ್ಲ. ಅವರ ಮನಸ್ಸಿಗೆ ಅಂಟಿದಂತ ಕೊಳೆ ಹೋಗಲಿ ಅನ್ನುವ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ, ಇದುವರೆಗೂ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.